ಯಾವತ್ತೂ ಕೂಡ ಕನ್ನಡ ತಮಿಳಿಗಿಂತ ಮೇಲೆ ಹೋಗಬಾರ್ದು, ತಮಿಳನ್ನು ಮೀರಿಸಬಾರದು, ತಮಿಳಿಗಿಂತ ಹೆಚ್ಚು ಖ್ಯಾತಿಯನ್ನು ಪಡೀಬಾರ್ದು ಅಂತ ತಮಿಳರ ಹುನ್ನಾರ ನಡೆಸ್ತಾನೇ ಇದ್ದಾರೆ. ಅದರ ಬಗ್ಗೆ ಅವರು ಪ್ರತಿರೋಧ ನಿಂತೇ ಇಲ್ಲ. 2004ರಲ್ಲಿ ಯು ಪಿ ಎ ಸರ್ಕಾರ ಬಂದಾಗ ತಮಿಳನ್ನು ಶಾಸ್ತ್ರೀಯ ಭಾಷೆ ಅಂತ ಘೋಷಿಸಿತು. ಆ ಯು ಪಿ ಎ ಸರ್ಕಾರದ ಭಾಗವಾಗಿ ತಮಿಳುನಾಡಿನ DMK ಪಕ್ಷ ಕೂಡ ಇತ್ತು. ಅವರ ಒಂದು ಷರತ್ತು ಅಂತಂದರೆ, ಆರಿಸಿ ಬಂದರೆ ಸರ್ಕಾರ ರಚಿಸಿದ್ರೆ ತಮಿಳನ್ನು ಶಾಸ್ತ್ರೀಯ ಭಾಷೆ ಅಂತ ಮಾಡ್ಬೋದು. ಬೇರೆ ಶಾಸ್ತ್ರೀಯ ಭಾಷೆಗಳನ್ನು ಕರ್ನಾಟಕದಲ್ಲಿ ಸಂಸ್ಕೃತವನ್ನು ಸೇರಿದಂತೆ ಕನ್ನಡಕ್ಕೂ ಕೂಡ ಆ ಮಾನ್ಯತೆಯನ್ನು ಕೊಡಬಾರ್ದು. 1 ವರ್ಷದ ಕಾಲ ತಮಿಳೇ ಇರಬೇಕು, ಆಮೇಲೆ ಬೇಕಾದರೆ ಸಂಸ್ಕೃತವನ್ನು ಪ್ರಾಚೀನ ಭಾಷೆ, ಅಭಿಜಾತ ಭಾಷೆ, ಶಾಸ್ತ್ರೀಯ ಭಾಷೆ ಅಂತ ಘೋಷಿಸಿ ಅಂತ ಒಂದು ಮೌಖಿಕ ಒಪ್ಪಂದವನ್ನು ಮಾಡಿಕೊಂಡಿದ್ರು. 1 ವರ್ಷ ಆದಮೇಲೆ ಸಂಸ್ಕೃತಕ್ಕೆ ಮಾನ್ಯತೆ ಸಿಕ್ತು, ಕನ್ನಡವನ್ನು ಶಾಸ್ತ್ರೀಯ ಭಾಷೆ ಅಂತ ಘೋಷಿಸಲಿಲ್ಲ. ಇಲ್ಲಿ ಹೋರಾಟ ನಡೀತು. ಒಂದು ವಿಚಿತ್ರ ಏನು ಗೊತ್ತಾ, ಸಂಸ್ಕೃತ ಯುನೆಸ್ಕೋ ಸಂಸ್ಥೆ ಮಾನ್ಯ ಮಾಡಿರುವಂತಹ ಪ್ರಾಚೀನ ಭಾಷೆಗಳು ಶಾಸ್ತ್ರೀಯ ಭಾಷೆಗಳ ಪಟ್ಟಿಯಲ್ಲಿದೆ. ಅದು 7 ಭಾಷೆಗಳನ್ನು ಪ್ರಾಚೀನ ಭಾಷೆಗಳು ಅಂತ ಘೋಷಿಸಿವೆ, ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಕರೆಯುತ್ತೆ. ಅದರಲ್ಲಿ ಸಂಸ್ಕೃತ ಒಂದು. ಆದರೆ ಭಾರತದಲ್ಲೇ ಅದನ್ನು ಘೋಷಿಸದ ಹಾಗೆ ತಮಿಳು ಮಾತ್ರ 1 ವರ್ಷ ಆ ಪಟ್ಟಿಯಲ್ಲಿದ್ದು 2ನೇ ವರ್ಷ ತಮಿಳನ್ನು ಸಂಸ್ಕೃತವನ್ನು ಸೇರಿಸುವ ಹಾಗೆ ಕರುಣಾನಿಧಿಯವರು ನೋಡಿಕೊಂಡ್ರು. ಕನ್ನಡಕ್ಕೆ ಆ ಅರ್ಹತೆ ಇತ್ತು, ಆ ಮನ್ನಣೆ ದೊರೆಯಬೇಕಾಗಿತ್ತು, ಆ ಗೌರವಕ್ಕೆ ಅದು ಪಾತ್ರವಾಗಬೇಕಾಗಿತ್ತು. ಇಲ್ಲದೇ ಇದ್ದರೆ ಒಂದೇ ದೇಶದಲ್ಲಿ ಅರ್ಹತೆ ಇದ್ದೂ ಕೂಡ ಕನ್ನಡ ಆ ಗೌರವವನ್ನು ಮನ್ನಣೆಯನ್ನು ಪಡೆದೇ ಇದ್ದರೆ 2ನೇ ದರ್ಜೆಯ ಭಾಷೆ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿ ವಿದ್ವತ್ ವಲಯವೂ ಕೂಡ ಅದನ್ನು ಪ್ರತಿಭಟಿಸ್ತು, ಹಾಗೆಯೇ ಸರ್ಕಾರವೂ ಕೂಡ ಪ್ರತಿಭಟಿಸ್ತು, ಸಾಮಾನ್ಯ ಜನರೂ ಕೂಡ ಅದನ್ನು ಬೇಕು ನಮಗೆ ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಗಬೇಕು ಅಂತ ಹಂಬಲಿಸಿದ್ರು, ಹಪಹಪಿಸಿದ್ರು, ಹೋರಾಟದ ಹಾದಿಯನ್ನು ತುಳಿದ್ರು. ದೆಹಲಿಯಲ್ಲೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ 2000 ಕಾರ್ಯಕರ್ತರು ರಸ್ತೆ ತಡೆ ಚಳವಳಿಯನ್ನು ನಡೆಸಿದ್ರು. ಹೀಗೆ ಹೋರಾಟ ಮಾಡುವಾಗ ಶಾಸ್ತ್ರೀಯ ಭಾಷೆ ಅಂತ ಪರಿಗಣಿಸಬೇಕು ಅಂತಂದರೆ ಕೇಂದ್ರ ಸರ್ಕಾರ 3 ಷರತ್ತುಗಳನ್ನು ವಿಧಿಸಿತ್ತು. ಅದರಲ್ಲಿ ನಿಮ್ಮ ಭಾಷೆಗೆ, ಅಂದರೆ ಯಾವ ಭಾಷೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಬಯಸುತ್ತೋ ಆ ಭಾಷೆಗೆ 1000 ವರ್ಷಗಳ ಸ್ವೋಪಜ್ಞತೆ ಇರಬೇಕು. ಅಂದರೆ 1000 ವರ್ಷಗಳ ಇತಿಹಾಸ ಇರಬೇಕು, ಸಾಹಿತ್ಯ ರಚನೆ ಆಗಿರಬೇಕು. ಆ ಸಾಹಿತ್ಯ ಇನ್ನೊಂದು ಭಾಷಾ ಸಾಹಿತ್ಯದಿಂದ ಪ್ರಭಾವಿತವಾಗಿರಬಾರ್ದು ಅನ್ನುವ ನಿಯಮಗಳನ್ನು ಹೇರಿದರು. ವರದಿ ಸಿದ್ಧ ಆಯಿತು. ಡಾಕ್ಟರ್ ಎಂ ಚಿದಾನಂದ ಮೂರ್ತಿ, LS ಶೇಷಗಿರಿರಾವ್ ಮತ್ತು ತಾರಾನಾಥ್ ಇವರು 3 ಜನ ಸೇರಿಕೊಂಡು ಒಂದು ಸುದೀರ್ಘವಾದ ವರದಿಯನ್ನು ಸಿದ್ಧ ಮಾಡಿದ್ರು. ನಮ್ಮ ಭಾಷೆ ಎಲ್ಲಿಂದ ಬಂತು, ಅದರ ಉಗಮ ಏನು, ವಿಕಾಸ ಏನು, ಹೇಗೆ ಅದು ಶಾಸ್ತ್ರೀಯ ಭಾಷಾ ಮಾನದಂಡಗಳನ್ನು ಪೂರೈಸುತ್ತೆ ಅಂತ. ಹಾಗೆ ಆದಾಗ ಕನ್ನಡಕ್ಕೆ 1000 ವರ್ಷಗಳ ಇತಿಹಾಸವನ್ನು ಅವರು ತೋರಿಸಿದ್ರು. ಕನ್ನಡ ಸಾಹಿತ್ಯ ಸ್ವೋಪಜ್ಞವಾದದ್ದು ಅಂತ ಹೇಳಿದರು. ಇಲ್ಲಿರುವ ವಚನಗಳನ್ನು ಮತ್ತು ದಾಸ ಸಾಹಿತ್ಯವನ್ನು ತೋರಿಸಿ ವಿಶ್ವ ಸಾಹಿತ್ಯದ 2 ಕಣ್ಣುಗಳು, ತಾಯಿ ಭಾರತಿಗೆ ಕನ್ನಡ ಬೆಳಗುವಂತಹ ಆರತಿ ಇದು ಅಂತೆಲ್ಲ ಹೇಳಿದರು. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಒಪ್ಪಲಿಲ್ಲ. ಕಾರಣ, ಕರುಣಾನಿಧಿಯವರು ಗಾಬರಿ ಆಗಿಬಿಟ್ರು. 1000 ವರ್ಷ ಅಂತಂದರೆ ಇದು ತಪ್ಪಾಗತ್ತೆ, ಇದು ಅವ್ರಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಕೊಡಬೇಕಾಗತ್ತೆ ಅಂಥೇಳಿ ಮತ್ತೆ ಪಿತೂರಿ ಮಾಡಿದ್ರು, ಮತ್ತೆ ಚಿತಾವಣೆ ಮಾಡಿಬಿಟ್ಟು 1000 ವರ್ಷಗಳಿರೋದಿಲ್ಲ, ಪಿತೂರಿ ಮಾಡಿದ್ರು, ಚಿತಾವಣೆ ಮಾಡಿದ್ರು. ಹಾಗೆ ಮಾಡಿ 1000 ವರ್ಷ ಇದ್ದದ್ದು ಅನ್ನುವ ಮಾನದಂಡವನ್ನು 1500 ವರ್ಷ ಅಂತ ಏರಿಸಿದ್ರು. ಹಾಗಾಗಿ ಕನ್ನಡಕ್ಕೆ 1500 ವರ್ಷ ಇರಲಿಕ್ಕಿಲ್ಲ, ಇತಿಹಾಸ ಅಂದ್ಕೊಂಡ್ರು, ಪರಂಪರೆ ಇರಲಿಕ್ಕಿಲ್ಲ ಅಂತ ಕರುಣಾನಿಧಿ ಭಾವಿಸಿದ್ರು. ಅದನ್ನೂ ಕೂಡ ಈ ವಿದ್ವಾಂಸರು LS ಶೇಷಗಿರಿರಾವ್, ಡಾಕ್ಟರ್ ಎಂ ಚಿದಾನಂದ ಮೂರ್ತಿ, ಅವರ ನೆರವಿಗೆ ಇದ್ದದ್ದು ಡಾಕ್ಟರ್ NS ತಾರಾನಾಥ್ ಅವರು ಸುಳ್ಳು ಮಾಡಿದ್ರು. ಅಂದರೆ
ಕನ್ನಡಕ್ಕೆ ಇರುವಂತಹ 1500 ವರ್ಷಗಳ ಭಾಷಿಕ ಸಾರಸ್ವತ ಸ್ವೋಪಜ್ಞವಾದ ಇತಿಹಾಸ ಮತ್ತು ಪರಂಪರೆ ಇದೆ ಅಂತ ಅವರು ವರದಿ ಕೊಟ್ಟರು. ಕೊನೆಗೆ ಕೇಂದ್ರ ಸರ್ಕಾರ ಕೊಡಬೇಕಾಯಿತು. ಅಂತಹ ಸಂದರ್ಭದಲ್ಲಿ ಕರುಣಾನಿಧಿಯವರು ಅಲ್ಲಿನ ಒಬ್ಬ ವಕೀಲರ ಮೂಲಕ, ಅಂದರೆ ಆರ್ ಗಾಂಧಿ ಅನ್ನೋರ ಮೂಲಕ ಮದ್ರಾಸ್ ಹೈಕೋರ್ಟಿನಲ್ಲಿ ಒಂದು ಮೊಕದ್ದಮೆಯನ್ನು ಹಾಕಿಸಿದ್ರು. ಕೇಂದ್ರ ಸರ್ಕಾರ ಭಾರತದಲ್ಲಿ ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಬೇಕು ಅನ್ನೋದಕ್ಕೆ ಒಂದು ಸಮಿತಿಯನ್ನು ರಚನೆ ಮಾಡ್ತಿದ್ರು. ಆ ಸಮಿತಿಯಲ್ಲಿ 2 ಕನ್ನಡಿಗ ವಿದ್ವಾಂಸರಿದ್ದರು, 2 ತೆಲುಗಿನ ವಿದ್ವಾಂಸರು ಇದ್ದರು, ಬೇರೆಯವರು ಕೂಡ ಇದ್ದರು. ಆರ್ ಗಾಂಧಿಯವರು ಇದನ್ನು ಪ್ರಶ್ನಿಸ್ತಾರೆ. ಆ ಸಮಿತಿಯಲ್ಲಿ 2 ತೆಲುಗರಿದ್ದಾರೆ, 2 ಕನ್ನಡಿಗರಿದ್ದಾರೆ, ಇದು ಅನ್ಯಾಯ, ಹಾಗಾಗಿ ಈ ಸಮಿತಿ ತನ್ನ ವರದಿಯನ್ನು ಕೊಡಬಾರ್ದು ಅಂತ ಕೇಳ್ತಾರೆ. ಕೋರ್ಟಿನಲ್ಲಿ ವಿವಾದ ನಡೆದು ಕೋರ್ಟಿನಲ್ಲಿ ಇದರ ವಿಚಾರಣೆ ನಡೆಯುತ್ತೆ, ವಾದ ವಿವಾದ ನಡೆಯುತ್ತೆ. ಕೊನೆಗೆ ಸಮಿತಿ ತನ್ನ ವರದಿ ಕೊಳ್ಳಿ, ಆಮೇಲೆ ಅದನ್ನು ನಿರ್ಧಾರ ಮಾಡೋಣ, ಕೋರ್ಟು ತೀರ್ಪಿನ ಪ್ರಕಾರ ನಾವು ನಡ್ಕೊಳ್ತೇವೆ, ಕೋರ್ಟು ಇದು ಕೊಟ್ಟಿದ್ದು ಸರಿಯಲ್ಲ ಅಂದರೆ ಬಿಡ್ತೇವೆ ಅನ್ನುವ ಒಂದು ಮುಚ್ಚಳಿಕೆಯನ್ನು ಕರ್ನಾಟಕ ಮತ್ತು ಆಂಧ್ರ ಬರ್ಕೊಟ್ಟ ಮೇಲೆ ಸಮಿತಿ ವರದಿ ಕೊಡುತ್ತೆ. ಕನ್ನಡಕ್ಕೆ ಮತ್ತು ತೆಲುಗಿಗೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಕೊಡಬಹುದು ಅಂತ ಹೇಳುತ್ತೆ. ಇಷ್ಟಾದರೂ ಕೂಡ ಕೇಂದ್ರ ಸರ್ಕಾರ ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಕೊಡುವ ಮನಸ್ಸು ಮಾಡಲಿಲ್ಲ. ಯಾಕೆಂದರೆ ಅದೇ ಕರುಣಾನಿಧಿ ಕೊಡಬಾರ್ದು ಅಂತ ಹಠ ಮಾಡಿ ಕೂತಿದ್ರು. ಅವರ ಬೆಂಬಲದಿಂದ ಕೇಂದ್ರದಲ್ಲಿ UPA ಸರ್ಕಾರ ನಡೀತಾ ಇತ್ತು. ಆಗ 2008ರಲ್ಲಿ ಯಡಿಯೂರಪ್ಪನವರು ಒಂದು ಮಾತನ್ನು ಹೇಳ್ತಾರೆ, ನೀವು ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಕೊಡಬೇಕು, ಕೊಡದೇ ಇದ್ದರೆ 5ನೇ ತಾರೀಕು ನವಂಬರ್ 2008ರಿಂದ ನಾನು ದೆಹಲಿಯಲ್ಲಿ ಧರಣಿ ಕೂರ್ತೇನೆ, ನೀವು ತೀರ್ಮಾನವನ್ನು ತಗೊಳ್ಳೇಬೇಕಾಗತ್ತೆ ಅಂತಂದರು. ಈ ಮಾತು ಕೇಳಿ ಕೇಂದ್ರ ಸರ್ಕಾರ ಗಾಬರಿಗೆ ಬೀಳ್ತು. 31/10/2008ರಂದು ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಅಂದಿನ ಸಂಸ್ಕೃತಿ ಸಚಿವರಾದ ಅಂಬಿಕಾ ಸೋನಿಯವರು ಘೋಷಿಸ್ತಾರೆ. ಕನ್ನಡದ ಜೊತೆಗೆ ತೆಲುಗಿಗೂ ಕೂಡ ಶಾಸ್ತ್ರೀಯ ಭಾಷಾ ಸ್ಥಾನಮಾನವನ್ನು ಕೇಂದ್ರ ಸರ್ಕಾರ ಒಪ್ಪಿದೆ ಅಂತ ಅವರು ಹೇಳ್ತಾರೆ. ಅಂದರೆ ಚಳವಳಿಯ ಮೂಲಕ ನಾವು ಅದನ್ನು ಪಡಿಬೇಕಾಯಿತು. ಕೇಂದ್ರಕ್ಕೆ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ಕೊಳ್ಳೇಬಾರದು ಅಂತ ತಮಿಳುನಾಡಿನ ರಾಜಕಾರಣಿಗಳು ಪತ್ರ ಬರೆದಿದ್ದರು, ತಡೆದಿದ್ದರು. ಇನ್ನಿಲ್ಲದಂತೆ ತಪ್ಪಿಸಬೇಕು ಅಂತ ಪ್ರಯತ್ನಪಟ್ಟರು. ಕೊನೆಗೆ ಅನುದಾನವನ್ನು ನೀಡೋದರಲ್ಲೂ ಕೂಡ ಇವತ್ತಿಗೂ ಕೂಡ ನಮಗೆ ಸಿಗಬೇಕಾದಂತಹ ನ್ಯಾಯ ಸಿಕ್ಕಿಲ್ಲ. UPA ಸರ್ಕಾರದ ಮೊದಲನೆಯ ಅವಧಿಯಲ್ಲಿ ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ 12 ಜನ ತಮಿಳರಿರ್ತಾರೆ. ಸಚಿವ ಸಂಪುಟದಲ್ಲಿ ಒಬ್ಬ ಸಚಿವನೂ ಕೂಡ ಸಚಿವ ಸಂಪುಟದಲ್ಲಿ ಇರೋದಿಲ್ಲ. ಸಂಪುಟ ದರ್ಜೆಯ ಸ್ಥಾನಮಾನವನ್ನು ಒಬ್ಬ ಕನ್ನಡಿಗನಿಗೂ ನೀಡದ ಹಾಗೆ ವ್ಯವಸ್ಥಿತವಾಗಿ ಪಿತೂರಿ ಮಾಡಿರ್ತಾರೆ. ನಮ್ಮಲ್ಲಿ ಒಬ್ಬ ಸಚಿವರು ಇರ್ತಾರೆ, ರಾಜಶೇಖರನ್ ಅಂತ. ಅವರು ಸಂಪುಟ ದರ್ಜೆ ಅಲ್ಲ, ರಾಜ್ಯ ಸಚಿವ ಸ್ಥಾನಮಾನವನ್ನು ಅಲ್ಲಿ ಪಡೆದಿದ್ದವರು. ಕನ್ನಡಕ್ಕೆ ತುಂಬ ಸಹಾಯ ಮಾಡಿದ್ರು. ಶಾಸ್ತ್ರೀಯ ಭಾಷೆಯನ್ನಾಗಿ ಕನ್ನಡವನ್ನು ಕೇಂದ್ರ ಸರ್ಕಾರ ಒಪ್ಕೊಳ್ಳೋ ಹಾಗೆ ಮಾಡಿರೋದರಲ್ಲಿ ರಾಜಶೇಖರನ್ನವರ ಪಾತ್ರವೂ ಕೂಡ ಇದೆ. ಕಮಲ್ ಹಾಸನ್ ಅವರೇ, ನೀವು ಎಷ್ಟು ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದೀರಿ ಅನ್ನೋದು ತಿಳ್ಕೊಳ್ಳಿ. ಇವತ್ತು ಈ ವಿಚಾರಗಳನ್ನು ನಿಮ್ಮ ಜನಕ್ಕೆ ತಿಳಿಸಿ ಅವರನ್ನು ಸರಿದಾರಿಗೆ ನೀವು ತರಬೇಕು, ಕಿವಿ ಹಿಂಡಿ ಬುದ್ಧಿ ಹೇಳಬೇಕು. ಅದನ್ನು ಬಿಟ್ಟು ನೀವು ಒಬ್ಬ ಸಾಮಾನ್ಯ ದುರಭಿಮಾನಿ ತಮಿಳರನ್ನು ನೀವು ಅದನ್ನು ಬಿಟ್ಟು ಒಬ್ಬ ಸಾಮಾನ್ಯ ತಮಿಳು ದುರಭಿಮಾನಿಯನ್ನು ನೀವು ಪ್ರತಿನಿಧಿಸುವಂತೆ ಆಗಬಾರ್ದು. ನಿಮ್ಮಲ್ಲಿ ವಿವೇಕ ಮೂಡಬೇಕು, ನಿಮ್ಮಲ್ಲಿ ಒಂದು ಎಚ್ಚರ ಮೂಡಬೇಕು, ನಿಮ್ಮ ಮನಸ್ಸು ಉದಾರವಾಗಬೇಕು, ನಿಮ್ಮ ಮನಸ್ಸಿನಲ್ಲಿ ಇರುವಂತಹ ಕನ್ನಡ ಪ್ರತಿರೋಧ ತಿಳಿಯಾಗಬೇಕು. ಕನ್ನಡವನ್ನು ನೀವು ಪ್ರೀತಿಸೋದನ್ನು
ನಿಜಕ್ಕೂ ಕಲಿಬೇಕು. ಆವಾಗ ನಿಮ್ಮ ಬಾಯಲ್ಲಿ ಬಂತಲ್ಲ, ಪ್ರೀತಿಗೆ ಕ್ಷಮೆ ಇಲ್ಲ, ಪ್ರೀತಿಯಲ್ಲಿ ಕ್ಷಮೆ ಕೇಳುವಾಗಿಲ್ಲ, ಅಪಾಲಜಿ ಕೇಳೋದಿಲ್ಲ ಅಂತ ದಾಷ್ಟ್ಯತನದ ಉದ್ಘೋಷದ ಮಾದರಿಯಲ್ಲಿ ಹೇಳಿದ್ರಲ್ಲ, ಅದಕ್ಕೆ ಅರ್ಥ ಬರುತ್ತೆ. ಕಾವೇರಿ ವಿವಾದ ನಡೀತು, ನೀವೇನೆಲ್ಲ ಮಾಡಿದ್ರಿ, ಆ ಸಮಿತಿಯ ಸದಸ್ಯರಿಗೆ ತಮಿಳುನಾಡು ಏನೆಲ್ಲ ಕೊಡ್ತು ಅಂಥೇಳಿ ಆ ವರದಿ ನಿಮ್ಮ ಪರವಾಗುವಂತೆ, ಅಂದರೆ ತಮಿಳುನಾಡಿನ ಪರವಾಗುವಂತೆ, ಕರ್ನಾಟಕಕ್ಕೆ ಅನ್ಯಾಯ ಆಗುವಂತೆ ನೀವು ಮಾಡಿದ ಮಸಲತ್ತುಗಳು ನಮಗೆ ಗೊತ್ತಿವೆ. ನೀವು ಹೂಡಿದ ಆಮಿಷ ನಮಗೆ ಗೊತ್ತಿದೆ, ಇಡೀ ಭಾರತಕ್ಕೆ ಗೊತ್ತಿದೆ. ಹಾಗಾಗಿ ನಮ್ಮ ಪ್ರಧಾನಿ ದೇವೇಗೌಡರು ಪ್ರಧಾನಿಯಾದಾಗ ಆ ಸಮಿತಿಯ ಅಧ್ಯಕ್ಷರಾಗಿದ್ದ ಚಿತ್ತಘೋಷ್ ಮುಖರ್ಜಿಯವರು ರಾಜೀನಾಮೆ ಕೊಟ್ಬಿಟ್ರು. ಇನ್ನೂ ಒಂದು ವಿಷಯ ಹೇಳ್ತೇನೆ, ದಕ್ಷಿಣಾದಿ ಸಂಗೀತಕ್ಕೆ ಕರ್ನಾಟಕ ಸಂಗೀತ ಅಂತ ಕರೀತಾರೆ. ಭಾರತದಲ್ಲಿ ಉತ್ತರದಲ್ಲಿ ಇರುವಂತಹ ಸಂಗೀತವನ್ನು ಹಿಂದೂಸ್ತಾನಿ ಸಂಗೀತ ಅಂತ ಕರೀತಾರೆ. ಕರ್ನಾಟಕ ಸಂಗೀತ ಅನ್ನೋದು ಕರ್ನಾಟಕದಲ್ಲಿ ಹುಟ್ಟಿಲ್ಲ, ಅದು ಕರ್ನಾಟಕದ್ದು ಅಲ್ಲ, ಇಡೀ ದಕ್ಷಿಣ ಭಾರತದ್ದು. ಕರ್ನಾಟಕ ಅಂದರೆ ನಿಮ್ಮ ರಾಜ್ಯದ ಹೆಸರಲ್ಲ, ಅದು ಶುದ್ಧ ಸಂಗೀತ, ಚೊಕ್ಕಟವಾದ ಸಂಗೀತ ಅನ್ನುವ ವಾದವನ್ನು ಅದೇ ಕರುಣಾನಿಧಿಯವರು ಮಂಡಿಸ್ತಾರೆ. ದಯವಿಟ್ಟು ತಿಳ್ಕೊಳ್ಳಿ, ಕರ್ನಾಟಕ ಸಂಗೀತದ ಮೂಲ ಈ ನೆಲದ್ದು, ಪುರಂದರದಾಸರ ಮೂಲಕ ಬಂದಿರುವಂಥದ್ದು. ಅದಕ್ಕೂ ಸ್ವಲ್ಪ ಮೊದಲೇ ಇತ್ತು. ತ್ಯಾಗರಾಜರ ತಾಯಿ, ಯಾರು ತ್ಯಾಗರಾಜರು? ತೆಲುಗಿನ ಅತ್ಯಂತ ಶ್ರೇಷ್ಠ ವಾಗ್ಗೇಯಕಾರರು, ಅಂದರೆ ಸಂಗೀತದ ಕೃತಿಗಳನ್ನು ಬರಿತಾ ಇದ್ದವರು. ಅವರಿಗೆ ಅವರ ತಾಯಿ ಆರಂಭದಲ್ಲಿ ಪಾಠ ಮಾಡಿದ್ದು, ಮೊದಲನೆಯ ಪಾಠ ಯಾವುದು ಗೊತ್ತಾ? ಪುರಂದರದಾಸರು ಬರೆದಂತಹ ಪಿಳ್ಳಾರಿ ಗೀತೆ, ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವಂತಹ ಗೀತೆ ಮಲಹರಿ ರಾಗದಲ್ಲಿದೆ ಇದೆ. ಇಡೀ ದಕ್ಷಿಣ ಭಾರತದಲ್ಲ, ಇಡೀ ಪ್ರಪಂಚದಲ್ಲಿ ಯಾರೇ ಕರ್ನಾಟಕ ಸಂಗೀತ ಕಲಿತರೂ ಕೂಡ ಮೊದಲ ಕೃತಿ, ಮೊದಲ ಗೀತೆ ಇದನ್ನೇ ಕಲಿಸುವಂಥದ್ದು. ಆಮೇಲೆ ಅದಕ್ಕೂ ಕೂಡ ಮಣ್ಣು ಹಾಕಲಿಕ್ಕೆ ಹೋಗಿ ಯಶಸ್ವಿ ಆಗಲಿಲ್ಲ. ತಮಿಳುನಾಡಿನ ಕರ್ನಾಟಕ ಸಂಗೀತದಲ್ಲಿ ಬೇರೆ ಭಾಷೆಯ ಕೃತಿಗಳನ್ನೇ ಹಾಡ್ತಾರೆ, ತಮಿಳು ಭಾಷೆಗೆ ಆದ್ಯತೆ ಇಲ್ಲ ಅಂಥೇಳಿ ತಮಿಳು ಇಸೈ ಅಂತ ಒಂದು ಚಳವಳಿಯನ್ನು ತಮಿಳುನಾಡಲ್ಲಿ ಪ್ರಾರಂಭಿಸಿದ್ರು. ಸಂತೋಷ, ಕರ್ನಾಟಕ ಸಂಗೀತದಲ್ಲಿ ಎಲ್ಲ ಭಾಷೆಯ ಕೃತಿಗಳನ್ನು ಕೂಡ ಹಾಡಬೇಕು, ಆದರೆ ಅದು ತಮಿಳು ಇರಬೇಕು ಅನ್ನೋದು ಎಲ್ಲಿವರೆಗೆ ಹೋಯಿತು ಅಂದರೆ ತಮಿಳೇ ಇರಬೇಕು ಅಂತ ಹೋಯಿತು. ಚಳವಳಿ ಪೂರ್ತಿ ಯಶಸ್ವಿ ಆಗಲಿಲ್ಲ. ನಾವು ಕೂಡ ನೊಂದಿದ್ವಿ. ತೆಲುಗು ಕೃತಿಗಳನ್ನು, ಸಂಸ್ಕೃತ ಕೃತಿಗಳನ್ನೇ ನಮ್ಮ ಕರ್ನಾಟಕ ಸಂಗೀತದಲ್ಲಿ ಹೆಚ್ಚಾಗಿ ಹಾಡ್ತಾಯಿದ್ರು ವಿದ್ವಾಂಸರು. 60ರ ದಶಕದಲ್ಲಿ MS ಸುಬ್ಬಲಕ್ಷ್ಮಿಯವರ ಕಚೇರಿ ಇಲ್ಲಿ ಬೆಂಗಳೂರಿನ ಚಾಮರಾಜಪೇಟೆಯ ಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ಇದ್ದಾಗ ಕನ್ನಡ ಚಳವಳಿಗಾರರು ಬೀದಿಗೆ ಇಳಿದು ಪ್ರತಿಭಟಿಸಿದ್ರು. ಆ ಸಂಗೀತ ಕಚೇರಿಯನ್ನು ತಡೆದ್ರು, ಕನ್ನಡ ಕೃತಿಗಳನ್ನೇ ಹಾಡಬೇಕು ಅಂತ. ತಮಿಳುನಾಡಿನಲ್ಲಿ ಅಲ್ಲೋಲ ಕಲ್ಲೋಲ ಆಗೋಯಿತು, MS ಸುಬ್ಬಲಕ್ಷ್ಮಿಯವರ ಕಚೇರಿಯನ್ನು ತಡೆದುಬಿಟ್ರು ಅಂತ. ನಮ್ಮ ವಿರೋಧ MS ಸುಬ್ಬಲಕ್ಷ್ಮಿಯವರ ವಿರುದ್ಧ ಆಗಿರಲಿಲ್ಲ, ಭಾರತ ರತ್ನ ಪ್ರಶಸ್ತಿಗೆ, ಮ್ಯಾಗ್ಸೆಸೆ ಪ್ರಶಸ್ತಿಗೆ ಪಾತ್ರವಾದವರು ತಮಗೆ ಬಂದದ್ದು ಎಲ್ಲವನ್ನೂ ಕೂಡ ದೇಗುಲಗಳಿಗೆ, ಗುಡಿಗುಂಡಾರಗಳಿಗೆ ಕೊಟ್ಟಂಥ ಮಾತೆ ಆಕೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ. ಆದರೆ ಅವರ ಕಾರ್ಯಕ್ರಮವನ್ನು ನಾವು ತಡೆದ್ವಿ. ತಡೆದಾಗ ಏನಾಯಿತು, ಪತ್ರಿಕೆಗಳಲ್ಲೆಲ್ಲ ಕನ್ನಡಿಗರನ್ನು ಜೆರೆದ್ರು. ಕೊನೆಗೆ ಸುಬ್ಬಲಕ್ಷ್ಮಿಯವರ ಹತ್ತಿರನೇ ಹೋಗಿ ನಮ್ಮ ನಿಲುವನ್ನು ಮಂಡಿಸಿದಾಗ ಅವರು ಅದಕ್ಕೆ ಸಂಪೂರ್ಣ ಒಪ್ಪಿದ್ರು. ನನಗೆ ನಿಮ್ಮ ಬಗ್ಗೆ ಬೇಸರವಿಲ್ಲ, ಸಿಟ್ಟಿಲ್ಲ, ನೀವು ಕೇಳ್ತಾ ಇರೋದು ಸರಿ ಅಂದರು. ಆ ತಾಯಿ ವಿಶ್ವಸಂಸ್ಥೆಯಲ್ಲಿ ಒಂದು ಕಾರ್ಯಕ್ರಮವನ್ನು ನೀಡುವ ಅವಕಾಶ ಸಿಕ್ಕಿದಾಗ ಕನ್ನಡದ ಒಂದು ಕೃತಿಯನ್ನು ಕೂಡ ಹಾಡಿದ್ರು. ಕಾಪಿ ರಾಗದಲ್ಲಿ ಬರುವಂತಹ ಪುರಂದರದಾಸರ ರಚನೆ ಆಡಿಸಿದಳೆ ಯಶೋದೆ ಜಗದೋದ್ಧಾರನ ಅಂತ ಹಾಡಿದ್ರು. ಅಷ್ಟು ಉದಾರವಾದ ಮನಸ್ಸು ಆಕೆಗಿತ್ತು, ನಿಮಗೆ ಹೇಳಲಾರೆ. ಅದೇ ರೀತಿ ಪ್ರತಿಭಟನೆ ಮತ್ತೆ 80ರ ದಶಕದಲ್ಲಿ ಅದೇ ಚಾಮರಾಜಪೇಟೆಯ ಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ನಡೀತು. ಆಗ ಹಾಡ್ತಾ ಇದ್ದಂಥವರು ಶ್ರೀ ಮಹಾರಾಜಪುರಂ ಸಂತಾನಂ ಅಂತ, ತುಂಬ ಅದ್ಭುತವಾದ ಗಾಯಕರು. ಅವರಿಗೆ ನಾವು ಕನ್ನಡ ಹಾಡಿ ಅಂತ ಘೋಷಣೆ ಕೂಗಿದಾಗ ಆವತ್ತಿನ ಇಡೀ ಕಚೇರಿಯನ್ನು ಅವರು ಕನ್ನಡದಲ್ಲೇ ಹಾಡಿ ಮುಗಿಸಿದ್ರು. ಅದು ವಿಶ್ವಾಸ ಅಂದರೆ, ಅದು
ಉದಾರವಾದ ಮನಸ್ಸು ಅಂತಂದರೆ ಆ ಔದಾರ್ಯ ಇಲ್ಲದೆ ಇರುವಂಥದ್ದು, ಆ ಭಾವನೆ ಇದ್ದರೆ ಅದು ಪ್ರೀತಿ, ಅದು ವಿಶ್ವಾಸ. ಅಲ್ಲಿ ನಂಬಿಕೆ ಮೂಡುತ್ತೆ. ಆ ಮೂಡಿದ ನಂಬಿಕೆ ದೃಢವಾಗತ್ತೆ. ಇಲ್ಲದೇ ಇದ್ದರೆ ಬರೀ ಘೋಷಣೆಗಳಿಂದ, ಹೇಳಿಕೆಗಳಿಂದ ಅದು ಆಗೋದಿಲ್ಲ. ಎಲ್ಲ ಕಡೆಗೂ ನಮಗೆ ಆ ಅಡ್ಡಿಯನ್ನು ಉಂಟು ಮಾಡ್ತಾ ಇದ್ದಂಥದ್ದು. ಆದರೆ ಈ ಎರಡು ಪ್ರಸಂಗಗಳಿದೆಯಲ್ಲ, MS ಸುಬ್ಬಲಕ್ಷ್ಮಿ ಅವ್ರದ್ದು ಮತ್ತು ಸಂತಾನಮ್ ಅವರು ಇಡೀ ಕಚೇರಿಯನ್ನು ಕನ್ನಡ ಕೃತಿಗಳಲ್ಲೇ ಹಾಡಿದ್ರಲ್ಲ, ಅದು ನಮ್ಮ ಕರ್ನಾಟಕದ ಸಂಗೀತಗಾರರಿಗೂ ಕೂಡ ಒಂದು ಮಾದರಿ ಆಯಿತು, ಒಂದು ದಾರಿ ಆಯಿತು. ಅವರು ಕೂಡ ಕನ್ನಡ ಕೃತಿಗಳನ್ನು ಹಾಡುವ ಹಾಗೆ ಆಯಿತು.